ಶುರುವಾಗಿದೆ ನಿನ್ನಿಂದಲೇ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಅಮ್ಮನ ಮನೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೆ. ಮತ್ತು ನನ್ನ ಮಗಳು ಕೇಳಿದ್ಲು ಜೋಕಾಲಿ ಬೇಕು ಅಂತ. ಸೀದಾ ಜೋಕಾಲಿ ತೊಗೊಂಡು ಹೋಗೋಣ ಅಂತ ಮನೆ ಕಡೆ ಬಂದು ಜೋಕಾಲಿ ತೊಗೊಂಡು ಹೋದೆ. ಜೋಕಾಲಿ ತೊಗೊಂಡು ಹೋದ ತಕ್ಷಣ ನನ್ನ ಮಗಳು ಮಲ್ಕೊಂಡ್ಬಿಡೋದು. ಸರಿ ನನ್ನ ಮಗಳು ಮಲಗಿರಲ್ಲ ಅಂತ ಹೇಳಿ ಅದೇ ಗ್ಯಾಪಲ್ಲಿ ಸ್ವಲ್ಪ ಊಟ ಇಟ್ಟಾಲ ಮಾಡ್ಕೊಂಬಿಟ್ಟೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದೇ ಬಿಟ್ಲು. ಆಮೇಲೆ ಆ ಜೋಕಾಲಿಲಿ ಆಟ ಆಡಿಸ್ಕೊಂಡು ಅವಳಿಗೆ ಊಟ ಮಾಡಿಸ್ತಾಯಿದ್ರು ಅಮ್ಮ. ಸೊ ಅದಕ್ಕೆ ಆಟ ಆಡ್ತಿದ್ರೆ ಊಟ ಮಾಡ್ತಾಳೆ ಅಂತೇಳಿ ಆಟ ಆಡಿಸ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಈ ಥರ ತಿನ್ಸೋಕೆ ಬಂದುಬಿಡ್ತಾರೆ ಅಂತ ತೀಟೆ ಕೆಲಸ ಮಾಡ್ತಾಯಿದ್ಲು. ನಾನು ನಮ್ಮಮ್ಮನೂ ಸಾಹಸ ಮಾಡಿಬಿಟ್ವಿ ಅಪ್ಪ ಊಟ ಮಾಡಿಸೋ ಅಷ್ಟೊತ್ತಿಗೆ. ಸಾಹಸ ಆಗೋಯ್ತು ನಮಗಂತೂ. ಸಾಕಾಗೋಯ್ತು. ನಿಮ್ಮನೇಲೂ ಹೀಗೇನಾ ಫ್ರೆಂಡ್ಸ್ ಮನೆ ಮಕ್ಕಳು? ಯಾಕೆ ಫ್ರೆಂಡ್ಸ್ ಹಿಂಗೆ ಆಡ್ತಾರೆ ಇವರು? ಹಿಂಗೆ ಮಾಡಿನೇ ಆಮೇಲೆ ಹುಷಾರು ತಪ್ಪಿಬಿಡೋದು. ಊಟ ಮಾಡದೆ ಹುಷಾರು ತಪ್ಪಿಬಿಡೋದು. ನಾನು ಅವಳನ್ನ ಜೋಕಾಲಿ ಮೇಲೆ ಕೂರಿಸ್ಕೊಂಡು ಜೋಜೋ ಲಾಲಿ ಮಾಡ್ತೀನಿ ಅಂತ ಹೇಳಿ ಅವಳು ತೊಟ್ಲು ಮೇಲ್ಗಡೆ ಆ ಗೊಂಬೆನ ಕೂರಿಸ್ಕೊಂಡು ಜೋಜೋ ಲಾಲಿ ಮಾಡ್ತಾಯಿದ್ಲು. ಜೋಜೋ ಲಾಲಿ ಮಾಡ್ಕೊಂಡು ಆಟ ಆಡ್ತಿದ್ಲು. ಅಷ್ಟೊತ್ತಿಗೆ ನಾನು ಮನೇಲಿ ಒಂಚೂರು ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟೆ. ಅಮ್ಮನ ಮನೇಲೂ ಪೂಜೆ ಮಾಡಿ ನಮ್ಮ ಮನೇಲೂ ಪೂಜೆ ಮಾಡಿದೆ. ನಮ್ಮ ಮನೇಲಿ ಪೂಜೆ ಮಾಡಿದ್ದು ಕ್ಲಿಪ್ ಸ್ವಲ್ಪ ಇಲ್ಲ. ಸೊ ಏನಕ್ಕೆ ಅಂದರೆ ನನ್ನ ಪಾಪು ಒಬ್ಬಳೇ ಆಟ ಆಡ್ತಿದ್ಲು. ಅಮ್ಮ ಎತ್ಕೊಳ್ಳೋಕ್ಕಾಗಲ್ಲ ಅಮ್ಮಂಗೆ, ಯಾಕಂದರೆ ಹರ್ನಿ ಆಪ್ರೇಷನ್ ಆಗಿರೋದ್ರಿಂದ ಬೇಗ ಹೋಗಿ ಪೂಜೆ ಮಾಡಿ ಬಂದುಬಿಡ್ಬೇಕು ಅಂತೇಳಿ ಬೇಗ ಹೋಗಿ ಪೂಜೆ ಮಾಡಿಬಿಟ್ಟು ಬಂದುಬಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು, ಡಿಮಾರ್ಟಿಗೆ ಹೋಗೋಣ ರೆಡಿ ಆಗಮ್ಮ ಅಂಥೇಳಿ. ಅಷ್ಟೊತ್ತಿಗೆ ಪಾಪುಗೂ ಊಟ ಮಾಡಿಸ್ಕೊಂಡ್ಬಿಡು ಅಂತಂದರು. ಪಾಪುಗೂ ನೋಡೋಣ ಅಂಥೇಳಿ ಸುಮ್ಮನಾಗಿದ್ದೆ. ನಮ್ಮ ಯಜಮಾನ್ರು ಆವತ್ತು 6:30 ಕೆಲಸದಿಂದ ಬಿಟ್ಟಿದ್ದರು. ಅವ್ರು ಹೋಗೋದು ನೆಲಮಂಗಲಿಂದ ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 8 o'clock ಆಗಿಬಿಡುತ್ತೆ. ಸೊ ಡಿಮಾರ್ಟಿಗೆ ಹೋಗಿ ಬರೋ ಅಷ್ಟೊತ್ತಿಗೆ 1:15 ಬರೋದು ಬೇಕೇ ಬೇಕು ಡಿಮಾರ್ಟಲ್ಲಿ ಅಂತೇಳಿ ರೆಡಿ ಮಾಡ್ಕೊಂಡ್ಬಿಟ್ಟೆ. ರಾಗಿ ಸಾರಿನೂ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅಷ್ಟೊಂದು ರಾಗಿ ಸಾರಿನೂ ಮಾಡಿ ಪಾಪುಗೆ ತಿನ್ನಿಸ್ಕೊಂಡೆ. ಅವಳಿಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗ್ತೀನಿ. ಯಾಕೆ ಅಂತ ಅಂದರೆ ಅವಳು ತಿನ್ನೋದು ಸ್ವಲ್ಪ ಕಮ್ಮಿ. ಬೇರೆ ಮಕ್ಳ ಥರ ಅವಳು ಜಾಸ್ತಿ ತಿಂದು ಅವಳು ಜೀವನ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಹಾಕ್ತೀನಿ. ಆಮೇಲೆ ತುಪ್ಪ ಹಾಕಿದ್ರೆ ಅವ್ಳಿಗೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಹಾಕಿರೋದನ್ನ ತಿಂತಾಳೆ. ಸೊ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಅವಳಿಗೆ ಚೆನ್ನಾಗಿ ಮಾಡಿಕೊಡ್ತೀನಿ. ಬಟ್ ಹೇಗೆ ಮಾಡಿದೆ ಅನ್ನೋ ವೀಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಚೆಕ್ ಮಾಡ್ಬೋದು, ನೀವು ನೋಡ್ಬೋದು ಕೂಡ ಅಲ್ಲೇನೇ. ನೆಕ್ಸ್ಟು ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅನ್ನೋದನ್ನು ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಚೆಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಓಕೆನಾ? ಇದಕ್ಕೆ ಏನೇನು ಕಾಳು ಹಾಕ್ತೀನಿ ಅಂತ ಮುಂದೆ ಹೇಳ್ತೀನಿ. ಬಸ್ಟ್ ಇದನ್ನೆಲ್ಲ ನಾನು 1-2 ಸ್ಪೂನ್ ಹಾಕ್ತೀನಿ ಅವಳಿಗಷ್ಟೇ. ಈವ್ನಿಂಗ್ ಆದರೆ, ಮಾರ್ನಿಂಗ್ ಆದರೆ 1.5 ಸ್ಪೂನ್ ಹಾಕ್ತೀನಿ ಅಷ್ಟೇ. ಬಿಕಾಸ್ ಏನಕ್ಕೆ ಅಂದರೆ ಅವಳು ತಿನ್ನೋದು ಸ್ವಲ್ಪ ಕ್ವಾಂಟಿಟಿ. ಬೆಳಗ್ಗೆ ಅಂತೂ ತೀರಾ ಕಮ್ಮಿ ತಿಂತಾಳೆ. ನೋಡಿ 2 ಸ್ಪೂನ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಹಾಕೋತೀನಿ ನಾನು. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೋಬೋದು. ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ರುಚಿ ಸ್ವಲ್ಪ ಹಾಕಿದ್ದೀನಿ. ಪೆಪ್ಪರು ಕೂಡ ಸ್ವಲ್ಪ ಹಾಕಿದ್ದೀನಿ ನಾನು. ಪೆಪ್ಪರು ಮತ್ತು ಸಾಲ್ಟನ್ನ ಸ್ವಲ್ಪ ಹಾಕ್ಬಿಟ್ಟು ಅದಾದಮೇಲೆ ಅದನ್ನು ಫುಲ್ಲು ಕಲಿಸ್ಕೊತೀನಿ ನಾನು. ಫುಲ್ಲು ಕಲಿಸ್ಕೊಂಡು ಒಂಚೂರು ಗಂಟಿಲ್ದಿರಂಗೆ, ಸ್ವಲ್ಪನೂ ಗಂಟಿಲ್ದಿರಂಗೆ ಕಲಿಸ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಅವಳು ಈಗ ಇಲ್ಲಿದೆ ನೋಡಿ, ಇಷ್ಟೇ ಬಟ್ಲು ಅವಳು ತಿನ್ನೋದು ಕೂಡ. ಆ ತಿನ್ಸೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಆಮೇಲೆ ಡಿಮಾರ್ಟ್ ಕಡೆಗೆ ಹೊರಟೇ ಬಿಟ್ವಿ. ಅವಳಿಗೆ ಸ್ವಲ್ಪ ಫುಲ್ ಖುಷಿ ಆಗಿಬಿಡ್ತು ಡಿಮಾರ್ಟಲ್ಲಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ ಡಿಮಾರ್ಟಿಗೆ ಕರ್ಕೊಂಡೋಗಿದ್ವಿ. ಅವರಿಗೆ ಟೋಲ್ಗೆ ಡಿಮಾರ್ಟಿಗೆ ಕರ್ಕೊಂಡೋಗ್ತೀವಿ ಪ್ರತಿ ವರ್ಷ ಅಲ್ಲ, ತಿಂಗಳಿಗೊಂದ್ಸಲ ಹೋಗ್ಲೇಬೇಕು. ಇಷ್ಟು ರೇಷನ್ ತೊಗೊಂಡು ಬಂದ್ವಿ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಮುಗೀತು ಕತೆ, ಇದು ನನ್ನ ಕತೆ ಮುಗಿಸ್ತಿದ್ದೀರು ಅಂತ ಹೇಳ್ತಾಯಿದ್ರು. ಅವ್ರು ಸುಮ್ಮನೆ ನನ್ನ ರೇಗಿಸ್ತಾನೆ ಇರ್ತಾರೆ ಯಾವಾಗಲೂ. ಏನಕ್ಕೆ ಅಂದರೆ ನಾವು 2 weeks or 3 weeks once ಹೋಗ್ತಾನೆ ಇರ್ತೀವಿ ಡಿಮಾರ್ಟಿಗೆ. ಸೊ ಅವರು ಪ್ರತಿಯೊಂದನ್ನು ಬಿಲ್ ಚೆಕ್ ಮಾಡ್ಕೊಂಡು ಪ್ರತಿಯೊಂದು ಕರೆಕ್ಟಾಗಿದೆಯಾ ಅಂತ ಹೇಳಿ ಪ್ರತಿ ಸಲವೂ ಚೆಕ್ ಮಾಡ್ತೀವಿ ನಾವು. ಸೊ ಅವ್ರು ಚೆಕ್ ಮಾಡ್ತಾಯಿದ್ರು. ಸೊ ಅಷ್ಟೊತ್ತಿಗೆ ಪಾಪುಗೆ ನಾನು ಊಟ ಮಾಡ್ಕೊಂಬೇಡ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಮ್ಮಂಗೆ ಊಟ ಹಾಕ್ಕೊಟ್ಟಿದ್ದೆ. ನಮ್ಮ ಯಜಮಾನ್ರು ಅದು ಚೆಕ್ ಮಾಡಿದ್ಮೇಲೆ ಊಟ ಮಾಡ್ತೀನಿ ಅಂತ ಅಂದಿದ್ರು. ಸೊ ಓಕೆ, ಅವ್ರು ಚೆಕ್ ಮಾಡಲಿ ಅಂತ ಹೇಳಿ ಅವ್ರಿಗೆ ಬಿಟ್ಬಿಟ್ಟಿದ್ದೆ ನಾನು. ಬಿಕಾಸ್ ಅವ್ರೊಂದು ಮಾಡ್ಕೊಂಡು ಕೂತ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದೂ ಅವರು ಚೆಕ್ ಮಾಡ್ತಾರೆ. ಸೊ ಹೀಗಿತ್ತು ನನ್ನ ಮಿನಿ ವ್ಲಾಗ್. ನಾಳೆ ಸಿಗೋಣ ಹೊಸ ವ್ಲಾಗಲ್ಲಿ. ಬಾಯ್.